ಇಲ್ಲಿ ಇಲ್ಲ ಅಂದ್ರೆ ಬಿಗ್ ಬಾಸ್ ನೋಡಲ್ಲ ಅಂತ ಕೆಲವ್ರು ಕೂತವ್ರು. ನೋಡ್ಬೇಡ್ರಿ, ಇಲ್ಲಿ ಇಲ್ಲ ಅಂದ್ರೆ ಬಿಗ್ ಬಾಸ್ ನೋಡಲ್ಲ ಗುರು ನಾನು. ಹಂಗೆ ಗುರು ಹಿಂಗೆ ಗುರು, ಗಿಲ್ಲಿನ ಮೀರ್ಸಕ್ ಯಾವನ್ ಕೈಲೂ ಆಗಲ್ಲ, ಹಂಗೆ ಹಿಂಗೆ ಅದು ಇದು. ಯಾರು ನೀ ಮೀರ್ಸಕ್ ಯಾರ ಕೈಲೂ ಆಗೋದು ಇಲ್ಲ. ಅವ್ರವ್ರ ಒಂದು ವ್ಯಕ್ತಿತ್ವ, ಅವ್ರವ್ರ ತಾಕತ್ತು ಅವ್ರವ್ರಿಗೇನೆ. ಗಿಲ್ಲಿ ತಾಕತ್ತು, ಗಿಲ್ಲಿ ಒಂದು ಕಾಮಿಡಿ ಮಾಡುವಂತ ಒಂದು ಶೈಲಿ ಅಥವಾ ಅವನ ಒಂದು ಸ್ಪಾಟಿವ್ನೆಸ್ ಅವನಿಗೆ. ನಿಮ್ದೇನೈತೆ ಅದನ್ನ ನೋಡ್ರಿ ಫಸ್ಟ್. ಮೊದಲನೇದಾಗಿ ಅಂದ್ರೆ ಇಷ್ಟು ವರ್ಷಗಳ ಜರ್ನಿಯಲ್ಲಿ ನಾವು ಬಿಗ್ ಬಾಸಿನ ಒಂದು ವಿಚಾರಧಾರಣೆಯನ್ನ ಕುರಿತು ಜನರಿಗೆ ಮಾಹಿತಿ ನೀಡೋದಾಗ್ಬೋದು, ಅಥವಾ ಸಾರ್ವಜನಿಕರು ಏನ್ ಹೇಳ್ತಾರೆ ಬಿಗ್ ಬಾಸಿನ ಬಗ್ಗೆ ಅನ್ನೋದಾಗ್ಬೋದು, ಅದನ್ನ ನಾವು ನಮ್ಮ ಚಾನೆಲ್ನಲ್ಲಿ ಪ್ರಸಾರ ಮಾಡ್ತಾ ಬಂದಿದ್ವಿ. ಸೊ ಈ ಬಾರಿ ಏನಾಗ್ತಾ ಇದೆ ಅಂತಂದ್ರೆ ನಾವು ಹೋದ ಬಾರಿ ಎಲ್ಲನ ಸರ್ ಪಬ್ಲಿಕ್ ತಗೊಳ್ಳಿ ಬಿಡಿ ಸರ್, ನಮ್ಮನ್ನು ತಗೊಳ್ಳಿ, ಆಟೋ ಡ್ರೈವರ್ ತಗೊಳ್ಳಿ, ಲಾರಿ ಡ್ರೈವರ್ಗಳನ್ನ ತಗೊಳ್ಳಿ, ಮತ್ತೆ ಕೆಲವು ರೈತರುಗಳನ್ನ ಕರ್ಕೊಳ್ಳಿ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇದ್ರು. ಸೊ ಆ ಒಂದು ವಿಚಾರದಲ್ಲಿ ಅಂದ್ರೆ ನಾವು ಬಿಗ್ ಬಾಸ್ ಇನ್ ಟೀಮಿಗೆನೆ ಟ್ಯಾಗ್ ಮಾಡ್ತಾ ಇದ್ವಿ ಆ ಒಂದು ವಿಚಾರಗಳನ್ನ, ದಯವಿಟ್ಟು ಈ ತರ ನೋಡಿ ಮಾಡಿ ಅಂತ ಅಂದ್ಬಿಟ್ಟು. ಆದ್ರೆ ಖುಷಿಯಾಗೋ ವಿಚಾರ ಏನಪ್ಪಾ ಅಂತಂದ್ರೆ, ನಾವು ಮಾಡಿದ ವಿಡಿಯೋಗಳಿಂದನೋ ಅಥವಾ ಬಿಗ್ ಬಾಸ್ ಟೀಮ್ಗೆ ಅನ್ನಿಸ್ತೋ ಅಥವಾ ಇದೊಂದು ಗಿಮಿಕ್ಕೋ ಗೊತ್ತಿಲ್ಲ, ಆದ್ರೆ ಈ ಸರಿ ಪಬ್ಲಿಕ್ಗೆ ಅಲೌ ಮಾಡ್ತಾ ಇದ್ದೀವಿ ಬಿಗ್ ಬಾಸ್ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆಯಿಂದ ಆಲೆ ವದಂತಿಗಳು, ಇನ್ನೊಂದು ಮತ್ತೊಂದು, ಮತ್ತೆ ಅದರಲ್ಲಿ ಬ್ಯಾಡ್ ಥಾಟ್ಸ್ಗಳು, ಗುಡ್ ಥಾಟ್ಸ್ಗಳು ಎಲ್ಲ ಬರ್ತಾ ಇದೆ. ಮೊದಲನೇದಾಗಿ ಬ್ಯಾಡ್ ಥಾಟ್ಸ್ ಏನಪ್ಪಾ ಅಂತಂದ್ರೆ, ಗುರು ಇವ್ರು ಏನು ಲೂಟಿ ಮಾಡ್ತಾ ಇದ್ದಾರೆ ಜನಗಳ ಹತ್ರ, ಕೋಟಿ ಕೋಟಿ ವಸೂಲಿ ಮಾಡ್ತಾ ಇದ್ದಾರೆ. ಬಿಗ್ ಬಾಸ್ಗೆ ನೀವು ಸೇರ್ಕೋಬೇಕು ಅಂತಂದು ಹೇಳಿದ್ದಾರಲ್ಲ, ಆ ವೆಬ್ಸೈಟಿಗೆ ಜಸ್ಟ್ ನಾವು ಏನು ಓಪನ್ ಮಾಡಿದೀವಿ ಅಂತಂದ್ರೆ ಬಿಗ್ ಬಾಸ್ ಟೀಮ್ಗೆ 50 ಪೈಸೆ ಹೋಗುತ್ತೆ. ಆಮೇಲೆ ಓಪನ್ ಮಾಡಿದ್ದಾದ್ಮೇಲೆ ಲೈಕ್ ನಂಬರ್ನ ನಾವು OTP ಹಾಕಿದ ತಕ್ಷಣ 2 ರೂಪಾಯಿ ಹೋಗುತ್ತೆ. ಆಮೇಲೆ ಅದಕ್ಕೆ ಅಂತ ಒಂದು 10 ನಿಮಿಷ ಟೈಮ್ ಸ್ಪೆಂಡ್ ಮಾಡಿರ್ತೀವಿ, ಅಂದರೆ ವಿಡಿಯೋ ಮಾಡುವಾಗ ಅದು ಇದು, ಅಥವಾ ಅದೇನು ಪ್ರೊಸೆಸಿಂಗ್ ನೇಮು ಅದು ಇದು ಅಂತ ಇರುತ್ತಂತಲ್ಲ, ಅದಕ್ಕೆಲ್ಲ ನಾವು ಟೈಮ್ ಕೊಟ್ಟಿರ್ತೀವಿ. ಸೊ 10 ನಿಮಿಷ, ಅದಕ್ಕೆ 10 ರಿಂದ 15 ರೂಪಾಯಿವರೆಗೂ ಬರುತ್ತೆ. ಒಬ್ಬೊಬ್ಬರಿಂದನ 15 ರಿಂದ 20 ರೂಪಾಯಿ ಬಂತು ಅಂತಂದ್ರೆ, ಸೊ ಕೋಟ್ಯಾಂತರ ಜನಗಳು ಇದನ್ನ ಮಾಡ್ತಾ ಇದ್ದಾರೆ. ಬಿಗ್ ಬಾಸ್ನವರು ಈ ತರ ಒಂದು ಸ್ಕೀಮ್ ಹಾಕೊಂಡು ಜನಗಳಿಗೆ ಯಾರನ್ನು ಕೂಡ ಕರ್ಕೊಳ್ಳಲ್ಲ, ಅವ್ರಿಗೆ ಯಾರು ಇಷ್ಟನೋ ಅವ್ರನ್ನೇ ಕರ್ಕೊಂತಾರೆ. ಆದ್ರೆ ಸುಮ್ಮನೆ ಬಿಟ್ಟು ಬಿಲ್ಡಪ್ಪಿಗೆ ಮತ್ತೆ ಶೋನ ಹೈಪ್ ಮಾಡೋದಕ್ಕೋಸ್ಕರ ಹಾಗೆ ಹೀಗೆ ಅಂತ ಒಂದು ಕಡೆ ಬ್ಯಾಡ್ ಥಾಟ್ಸ್, ಬ್ಯಾಡ್ ಆಗಿ ಬರ್ತಾ ಇರ್ತಕ್ಕಂಥ ಮಾತುಗಳು. ಇನ್ನು ಗುಡ್ಡಾಗಿ ಬರ್ತಾ ಇರ್ತಕ್ಕಂಥದ್ದು, ಗುರು ಈ ಬಾರಿನಾದ್ರೂ ಪಬ್ಲಿಕ್ ಕೊಟ್ಟಿದಾರಲ್ಲ, ಏನಾದ್ರೂ ಮಾಡಿ ನಾನು ಹೋಗ್ಬೇಕು ಅನ್ನೋದು ಖಂಡಿತವಾಗಿ ಎಲ್ರಿಗೂ ಕೂಡ ಬರುತ್ತೆ, ನಮಗೂ ಕೂಡ ಬರುತ್ತೆ, ಇನ್ನೊಬ್ರಿಗೂ ಬರುತ್ತೆ, ಮತ್ತೊಬ್ರಿಗೂ ಬರುತ್ತೆ. ಸೊ ಒಂದು ಕಡೆ ಖುಷಿ ಆಯ್ತಾ, ಎಲ್ರಿಗೂ ಈ ಒಂದು ಆಸೆ ಅಂತೂ ಖಂಡಿತವಾಗಿ ಇದ್ದೇ ಇರುತ್ತೆ. ಅದನ್ನ ಹೊರತುಪಡಿಸ್ತೀನಿ ಅಂತ ಅಂದ್ರೆ ಓಕೆನಾ, ಬಿಗ್ ಬಾಸಿನ ಕೆಲವು ರೂಪುರೇಖೆಗಳು ಯಾವ ತರ ಇದೆ, ಮತ್ತೆ ಬಿಗ್ ಬಾಸ್ ಅಂತಕ್ಕಂಥದ್ದು ಈ ಸರಿ ಪಬ್ಲಿಕ್ಕಿಗೆ ಕೊಟ್ಟಿದೆ, ಓಕೆ, ಯಾರನ್ನು ಸೆಲೆಬ್ರಿಟಿಗಳನ್ನ ಕರ್ಕೊಳಲ್ವಾ. ಈಗಾಗಲೇ ಹರಿದಾಡ್ತಾ ಇರ್ತಕ್ಕಂಥ ನೇಮ್ಗಳು ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ನಾನು ಅಲ್ಲೇ ಹಾಕಿದ್ದೇನೆ. ಮಡೆನೂರು ಮನೋಹರ್ ಆಗ್ಬೋದು, ಸೂರ್ಯ ಅವ್ರಾಗ್ಬೋದು, ಇನ್ನೂ ನಮ್ಮ ವರುಣ್ ಆರಾಧ್ಯ, ಮತ್ತೆ ಇನ್ನೂ ಅನೇಕ ಜನರನ್ನ ಹೆಸರುಗಳ ಲೀಸ್ಟ್ಗಳು ಬಂದೋಗಿದೆ ಅಲ್ಲೇನೆ. ಸೊ ಈ ಸರಿ ಪಬ್ಲಿಕ್ ಕರ್ಕೊಂತೀನಿ ಅಂತ ಇದ್ದಾರೆ. ಕೋಟಿ ಜನ ಆಡಿಷನ್ಗೆ ಲೈಕ್ ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಆಯ್ತಾ. ಎಲ್ಲರೂ ಕೂಡ ನಾವು ಬರ್ತೀವಿ ಏನು ಒಂದು ವೆಬ್ಸೈಟಿಗೆ ನಮ್ಮ ಒಂದು ಡೀಟೇಲ್ಸ್ನ ಹಾಕಿದ್ರೆ ಏನು ತಪ್ಪೇನಿಲ್ಲ ಅಂತ. ಮುಂದಿನ ದಿನಗಳಲ್ಲಿ ಏನು ಕತೆ ಗೊತ್ತಿಲ್ಲ, ಆದರೆ ಎಲ್ಲರೂ ಕೂಡ ಕುರಿ ಅದೇನೋ ಅಂತಾರಲ್ಲ, ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಎಲ್ಲ ಕುರಿ ಹಳ್ಳಿಗೆ ಬಿದ್ವು ಅಂತ ಕೋಟಿ ಜನ ಆಲೆ ಬಿಗ್ ಬಾಸಿಗೆ ಇದನ್ನ ಫಾರ್ಮ್ನ ಫಿಲ್ ಮಾಡಿದ್ದಾರೆ. ಸೊ ಈಗ ನೆಕ್ಸ್ಟ್ ಅಪ್ಡೇಟ್ ಅಂತ ಬಂದಾಗ ಏನು ಮಾಡಬೇಕು, ಏನು ಬಿಡಬೇಕು, ಅಲ್ಲಿ ಬಿಗ್ ಬಾಸ್ ಈ ಸರಿ ರೂಪುರೇಖೆಗಳನ್ನೆಲ್ಲ ಯಾವ ಥರ, ನಾನು ಫಸ್ಟೇ ಹೇಳಿದ್ದೆ, ಏನು ಬಿಗ್ ಬಾಸ್ ಅಂತಕ್ಕಂಥದ್ದು ಆ ಒಂದು ಈ ವರ್ಷ ಜಾಸ್ತಿ ದಿನಗಳು, ಇನ್ನೂ ಒಂದು 10 ದಿನ 15 ದಿನ ಅಥವಾ 1 ತಿಂಗಳು ಜಾಸ್ತಿ ಮಾಡ್ತಾರೆ ಅನ್ನೋದು ಒಂದು ಸುದ್ದಿ ಬಂತು. ಸೊ ಅದನ್ನು ಹೇಳಿದ್ದೆ ನಾನು. ಇನ್ನು ಇದೆಲ್ಲ ಬಿಗ್ ಬಾಸ್ ಇಂದ ಒಂದು ಕಡೆ ಆದರೆ, ಇನ್ನೊಂದು ವರ್ಗ ನಮ್ಮ ಗಿಲ್ಲಿನ ಬಿಟ್ಟು ಬೇರೆ ಯಾರೂ ಇಲ್ಲ ಅಂತ. ನಾನು ಒಬ್ಬ ಗಿಲ್ಲಿಯ ಅಭಿಮಾನಿ ಅಲ್ಲ, ಗಿಲ್ಲಿಯ ಪರವಾಗಿ ಎ ಇಂದ ಝೆಡ್ ವರ್ಗು, ಅಂದರೆ ಗಿಲ್ಲಿ ಹೋಗೋದಕ್ಕಿಂತ ಮುಂಚೆಯಿಂದನೂ ಗಿಲ್ಲಿ ಹೋಗ್ತಾನೆ ಅನ್ನೋದು ಗೊತ್ತಾಗಿದ್ದಾದ್ಮೇಲಿಂದನೂ ಲಾಸ್ಟ್ ಎಂಡ್ ಅವ್ನು ಗೆದ್ದಿದ್ದಾನೆ ಅನ್ನೋ ಒಂದು ವರ್ಗು ನಾವು ಪ್ರಮೋಟ್ ಮಾಡಿದ್ದೇವೆ. ಆದರೆ ತಾವೆಲ್ಲರೂ ಕೂಡ ಪ್ರಜ್ಞಾಸ್ಥಿತಿಗೆ ಬಂದು ತಾವೊಂದು ಅರ್ಥ ಮಾಡ್ಕೋಬೇಕಾಗಿರೋದು, ಎಸ್ ಗಿಲ್ಲಿಗೆ ನಾವು ಕೂಡ ಸಪೋರ್ಟರ್ಸ್, ಗಿಲ್ಲಿ ಜೊತೆ ನಾವು ಕೂಡ ನಿಂತ್ಕೊಂಡಿದ್ದೀವಿ, ನಿಂತ್ಕೊಂತೀವಿ ಕೂಡ.
ಅದಕ್ಕಿನ್ನ ಹಿಂದೆ ಬಂದಿರತಕ್ಕಂಥ ಎಲ್ಲರೂ ಇದ್ದಾರೆ. ಓಕೆ, ಹನುಮಂತು ಬಂದ ಸೀಸನ್ 11 ಹನುಮಂತು ಗೆದ್ದಾಗ ನಮ್ಮ ಉತ್ತರ ಕರ್ನಾಟಕ ಹುಲಿ ಅಣ್ಣ, ಹಿಂಗಣ ಅಂತ ಮೆರ್ಸಿದ್ರಿ. ಆಮೇಲೆ ಅದಕ್ಕಿನ್ನ ಹಿಂದೆ ಕಾರ್ತಿಕ್ ಬಂದ, ಬಡವ್ರ ಮಗ ಗುರು, ಬಡವ್ರ ಮಗ ಬೆಳಿಬೇಕ್ರಿ ಅಂತ. ಆಮೇಲೆ ಪಾಪ ಇವತ್ತಿಗೆ ಕಾರ್ತಿಕ್ ಏನೋ ಮೂವಿನೋ ಪಾವಿನೋ ಅವ್ರು ಮಾಡ್ಕೊಂಡಿದ್ದಾರೆ. ಆದರೆ ಕಾರ್ತಿಕ್ ಅವ್ರನ್ನ ನೆನೆಸ್ಕೊಳ್ಳೋರೇ ದಿಕ್ಕಿಲ್ಲ, ಹಂಗಾಗೋಗ್ಬಿಟ್ಟಿದೆ. ಸೀಸನ್ 10, 9, 8 ಅವೆಲ್ಲ ಬೇಡ, ಸೀಸನ್ 10 ನಾನು ತಗೊತೀನಿ ಅಂತ ತಗೊತಾ ಇದ್ದೀನಿ. ಸೀಸನ್ 10 ಕಾರ್ತಿಕ್ ಬಂದರು. ಕಾರ್ತಿಕ್ ಬಂದಾಗ ಈ ಕಾರ್ತಿಕ್ ಅವ್ರನ್ನ ಗುರ್ತಿಡಿಯೋದೇ ಕಮ್ಮಿ ಆಗಿದೆ. ಸೀಸನ್ 11 ಹನುಮಂತು ಬಂದ, ಮತ್ತು ಡ್ರೋನ್ ಪ್ರತಾಪ್ ಬಂದ, ಗುರ್ತಿಡಿಯೋದೇ ಕಮ್ಮಿ ಆಗಿದೆ ಆಲೇನೆ. ಓಕೆ, ಈ ಬಾರಿ ಬಿಗ್ ಬಾಸ್ನಲ್ಲಿ ಸೀಸನ್ 12 ಗಿಲ್ಲಿ ಗೆದ್ದ, ರಕ್ಷಿತಾ ಗೆದ್ಲು. ಸೊ ಒಂದು ಎಲ್ಲ ವರ್ಷಗಳಿಗಿಂತ ಈ ಸೀಸನ್ 12 ವಿಭಿನ್ನವಾಗಿತ್ತು, ವಿಶೇಷವಾಗಿತ್ತು. ಒಳ್ಳೆ ಕಾಮಿಡಿಯ ಮೂಲಕ ಇಡೀ ಕರ್ನಾಟಕದ ಜನರ ಮನಸ್ಸನ್ನು ಗೆದ್ದ. ಪ್ರಾಪರ್ಟೀಸ್ ಕಾಮಿಡೀಸ್ ಆಗ್ಬೋದು, ಅಥವಾ ಆನ್ ಸ್ಪಾಟ್ ಕಾಮಿಡಿ ಮಾಡೋದು ಅಷ್ಟು ಸುಲಭ ಅಲ್ಲ, ಬಟ್ ಆನ್ ಸ್ಪಾಟ್ ಕಾಮಿಡಿ ಮಾಡ್ತಾ ಇದ್ದ. ಸೊ ಎಲ್ಲ ಜನರ ಮನಸ್ಥಿತಿ ಗೆದ್ದ. ತಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗಿರೋದು, ಈಗ ಪಬ್ಲಿಕ್ ಹೋಗ್ಬೇಕು ಅನ್ನೋದು. ಓಕೆ, ಪಬ್ಲಿಕ್ ಹೋಗ್ಬೇಕು ಅನ್ನೋದಿದೆ. ಸೊ ಪಬ್ಲಿಕ್ ಹೋಗ್ಬೇಕು ಅಂತ ಅಂದಿದ್ದಾಗ ನೀವು ಅದ್ರ ಕಡೆ ಫೋಕಸ್ ಮಾಡ್ತೀರಾ ಮಾಡಿ. ಓಕೆ, ಅಥವಾ ಯಾರು ಬರ್ತಾರೋ ಅವ್ರನ್ನ ಸ್ವಾಗತಿಸಿ. ನಾನು ಬಿಗ್ ಬಾಸ್ ನೋಡಲ್ಲ, ಬದನೆಕಾಯಿ ನೀವು ನೋಡ್ದಂಗೆ ಇರೋದೇ ಇಲ್ಲ. ಓಕೆ, ಯಾರೇ ಬಂದರು ಯಾರೇ ಬರಲಿಲ್ಲ ಅಂದರು, ನಿಮ್ಮವ್ರು ಬಂದರು ನಿಮ್ಮವ್ರು ಬರಲಿಲ್ಲ ಅಂದರು ನೋಡೇ ನೋಡ್ತೀರಾ. ಈ ಬಿಟ್ಟು ಬಿಲ್ಡಪ್ ಯಾಕೆ ಕೆಲವ್ರಿಗೆ? ಗಿಲ್ಲಿ ಇಲ್ಲ ಅಂದರೆ ನಾನು ನೋಡಲ್ಲ ಅಂತ ಹೇಳ್ತಾ ಇದ್ದೀರಾ. ಗಿಲ್ಲಿ ಕಂಡ್ರೆ ನಮಗೂ ಇಷ್ಟನೇ, ಹಂಗಂತ ಅಂದ್ಬಿಟ್ಟು ಶೋನ ನೋಡಲ್ಲ ಅಂತ ಎಲ್ಲ ಹೇಳೋದಕ್ಕೆ ಹೋಗ್ಬೇಡಿ. ನೋಡ್ತೀರಾ. ಹಂಗಂದವ್ರೆ ಫಸ್ಟ್ ನೋಡೋದೇ ನೀವು. ನಾನು ಗಿಲ್ಲಿ ಇಲ್ಲ ಅಂದರೆ ಇಲ್ಲ ಗುರು, ನಾನು ನೋಡೋದೇ ಇಲ್ಲ ಬಿಗ್ ಬಾಸ್ ಅಂದವರೇ ಫಸ್ಟ್ ನೋಡ್ತಾರೆ. ಇನ್ನು ಜನರಿಗೆ ಮಂಕ್ ಬೂದಿ ಹರಿಸ್ತಾ ಇದ್ದಾರೆ ಬಿಗ್ ಬಾಸ್, ಹಾಗೆ ಹೀಗೆ ಬಿಗ್ ಬಾಸ್ ಟೀಮ್ ಕಡೆಯಿಂದ ಜನರಿಗೆ ಮಂಕ್ ಬೂದಿ ಹರಿಸ್ತಾ ಇದ್ದಾರೆ. ಇದೊಂದು ಪ್ರಮೋಷನ್ ಗಿಮಿಕ್ಕು, ಹಾಗೆ ಹೀಗೆ ಅಂತ. ವಾಟ್ ಎವರ್ ಏನೇ ಇರಲಿ ರೀ, ಪ್ರಮೋಷನ್ ಗಿಮಿಕ್ಕೋ ಇನ್ನೊಂದೋ ಮತ್ತೊಂದೋ ಮಗದೊಂದೋ, ಅದು ಏನೋ ಒಂದು ಇರಲಿ, ಆಯ್ತಾ. ಹೋಗೋರು ಇಷ್ಟ ಇದ್ರೆ ಕೊಟ್ಟು ಮಾಡಿ. ಮತ್ತೆ ಕೋತಿಗಳ ಥರ ಆಡ್ತಾ ಇದ್ದೀರ ಜನಗಳು, ಕೆಲವರು ಕೋತಿಗಳ ಥರ ಒಳ್ಳೆ ಪೆಕ್ರುಗಳು ಆಡ್ದಂಗೆ ಆಡ್ತಾ ಇದ್ದೀರಿ. ಬೇಜಾರಾಗತ್ತೆ. ಯಾಕೆ ಅಂತಂದ್ರೆ ಈ ಬಿಗ್ ಬಾಸ್ ಅಂತಕ್ಕಂಥದ್ದು ಏನಿದೆ, ಇದು ಜೀವನ. ಹೌದು, ಎಷ್ಟೋ ಜನರಿಗೆ ಜೀವನ ರೂಪಿಸ್ಕೊಂಡು ಕೊಡುತ್ತೆ ಕೂಡ. ಹಂಗಂತ ನಿಮ್ಮ ಒಂದೇನಂತಾರೆ, ಈ ಒಂದು ಬಡವರು ನಾವು ಗಾರೆ ಕೆಲಸ ಮಾಡ್ತಾ ಇದ್ದೀವಿ, ಅಯ್ಯೋ ಭಗವಂತ, ನೋಡ್ಬೇಕ್ರಿ ಸ್ನೇಹಿತರೆ, ನೋಡ್ಬೇಕು ನೀವು. ನಾನು ಗಾರೆ ಕೆಲಸ ಮಾಡ್ತೀನಿ, ನಮಗೆ ಹಿಂಗೆ ಮಾಡಬೇಕು, ನಾನು ಬಡವ, ಹಂಗೆ ಹಿಂಗೆ ನನಗೆ ಬಿಗ್ ಬಾಸಿಗೆ ಬರಬೇಕು. ಬಡವ್ರ ಮಕ್ಕಳು ಶ್ರೀಮಂತರ ಮಕ್ಕಳು, ಮೊನ್ನೆ ಸುದೀಪ್ ಅವ್ರು ಹೇಳಿದ್ರು ನೋಡಿ, ಬಡವ್ರ ಮಕ್ಕಳು ಶ್ರೀಮಂತರ ಮಕ್ಕಳು ಅದು ಸೆಕೆಂಡ್ರಿ, ಅದನ್ನ ಪಕ್ಕಕ್ಕೆ ಇಟ್ಬಿಡೋಣ, ಆಯ್ತಾ. ನಿಮ್ಮ ಟ್ಯಾಲೆಂಟ್ ಏನು ಅಲ್ಲಿ ಹೋಗಿ ಗುದ್ದಾಡೋದು ಒಂದೇ ಅಲ್ವಲ್ಲ, ಗೇಮ್ ಆಡೋದು ಒಂದೇ ಅಲ್ವಲ್ಲ, ಸ್ಟ್ರಾಟರ್ಜೀಸ್ ಬೇಕು. ಏನು ಟ್ಯಾಲೆಂಟ್ ಇದೆ ಅಂತ ಅಂದ್ಬಿಟ್ಟು ಕೇಳ್ತೀರಿ. ತಮ್ಮನ್ನ ತಾವು ಅರ್ಥ ಮಾಡ್ಕೋಬೇಕು ಫಸ್ಟು ಜನರು. ನನಗೇನು ಟ್ಯಾಲೆಂಟ್ ಇದೆಯಪ್ಪ, ಓಕೆ, ನಾನು ಈ ಟ್ಯಾಲೆಂಟಲ್ಲಿ ನನ್ನ ಈ ಒಂದು ಟ್ಯಾಲೆಂಟು ಭಾಳ ಅದ್ಭುತವಾಗಿದೆ. ಈಗ ಬಿಗ್ ಬಾಸ್ ಒಂದು ಅಂದರೆ ಲೈವ್ ಆಡಿಷನ್ಗೆ ಕರೆದಾಗ ಒಂದು ಕೇಳ್ತಾರೆ ಅಂದ್ಕೊಳ್ರಿ, ಇಷ್ಟು ಜನ ಬಂದಿರೋರ್ಗಿಂತ ಅಂದರೆ ಏನು 12 ಸೀಸನ್ನಲ್ಲಿ ಇಷ್ಟು ಜನ ಬಂದು ಹೋದ್ರು, ಅವ್ರಿಗಿಂತ ನೀವೇನು ವಿಭಿನ್ನ ಅಂತ ಕೇಳ್ತಾರೆ. ಏನು ಡಿಫ್ರೆಂಟು ಅಂತ ಅದಕ್ಕೆ ಹೇಳೋ ಥರ ಇರಬೇಕಲ್ಲ ಅಲ್ವಾ. ಅದನ್ನು ಬಿಟ್ಟುಬಿಟ್ಟು ನಾನು ಬಡವ, ನಾನು ಶ್ರೀಮಂತ, ನಾನು ಹಂಗೆ ನಾನು ಹಿಂಗೆ ಯಾವ ಪುಟ್ಗೋಸಿ ಅವೆಲ್ಲ ಯಾರು ಹೇಳೋದಕ್ಕೆ ಹೋಗ್ಬೇಡಿ. ನಿಮ್ಮಲ್ಲಿ ಟ್ಯಾಲೆಂಟ್ ಇತ್ತಾ, ಒಳ್ಳೆ ಸ್ಪೋರ್ಟ್ಸ್ ಮ್ಯಾನಾ, ಒಳ್ಳೆ ಮಾತುಗಾರನ, ಅದ್ಭುತವಾಗಿ ನಿಮ್ಗೇನೋ ಒಂದು ಟ್ಯಾಲೆಂಟ್ ಇದೆಯಾ, ಸ್ವಾಮಿ ನಮ್ಗೆ ಇದಿದೆ, ಅದನ್ನೇ ಮುಂದೆ ಇಡಿ. ಫಸ್ಟ್ ಆಫ್ ಆಲ್ ಸೆಲೆಕ್ಟ್ ಮಾಡ್ತಾರೆ ಅನ್ನೋದೇ ಡೌಟು. ಇದನ್ನೊಂದು ಎಲ್ಲರೂ ಅರ್ಥ ಮಾಡ್ಕೋಬೇಕಾಗಿರೋದು. ಪಬ್ಲಿಕ್ಕಿಗೆ ಅಂತ ಹೇಳಿದ್ದಾರೆ, ಅದರಲ್ಲಿ ಯಾರನ್ನೋ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಇದಾಗಿರೋರ್ನ, ನೀವೇ ಬೆಳೆಸಿರೋರ್ನ ಯಾರನ್ನೋ ಒಬ್ರನ್ನ ತಗೊಂಡು ಕೂರಿಸ್ತಾರೆ, ಆಯ್ತಾ, ತಗೊಂಡೋಗಿ ಕೂರಿಸ್ತಾರೆ. ಫಸ್ಟ್ ಆಫ್ ಆಲ್ ನಿಮ್ಮನ್ನು ಸೆಲೆಕ್ಟ್ ಮಾಡ್ತಾರೆ ಇಲ್ಲ ಅನ್ನೋದೇ ನಿಮಗೆ ಅಲ್ಲ, ಇಡೀ ಕರ್ನಾಟಕದಲ್ಲಿ ಸೆಲೆಕ್ಟ್ ಮಾಡೋದು ತುಂಬ ರೇರು. ಏನು ಹೇಳಿ, ತುಂಬ ರೇರು. ಒಂದು 4-5 ಜನಗಳನ್ನ
ಆ ಜಿಲ್ಲೆಯಲ್ಲೊಂದು, ಈ ಜಿಲ್ಲೆಯಲ್ಲೊಂದು, ಅಥವಾ ಬೆಂಗಳೂರಿನಲ್ಲೊಂದು, ಮೈಸೂರಿನಲ್ಲೊಂದು, ತುಮಕೂರಿನಲ್ಲೊಂದು, ದಾವಣಗೆರೆಯಲ್ಲೊಂದು ಅಂದ್ಕೊಂಡು ಒಂದು ಸೆಲೆಕ್ಟ್ ಮಾಡ್ಬೋದು, ಶಿರಾದಲ್ಲೊಂದು ಅಂದ್ಕೊಂಡು ಅಷ್ಟೇ. ಅದನ್ನು ಸೆಲೆಕ್ಟ್ ಮಾಡಿದ್ರು ಕೂಡ ಒಳಗಡೆ ಕರ್ಕೊಂತಾರ ಇಲ್ವ ಅನ್ನೋದು ಗೊತ್ತಿಲ್ಲ. ಯಾಕೆ ತಮ್ಮ ಕೆಲಸಗಳ ಕಡೆ ಗಮನ ಕೊಡಿ. ಬಿಗ್ ಬಾಸ್ ಎಸ್, ನಾವು ಕೂಡ ನೋಡ್ತೀವಿ, ನಾವು ಕೂಡ ಅದ್ರ ಬಗ್ಗೆ ಜನರಿಗೆ ಇನ್ನೂ ಹತ್ರ ಆಗೋ ಥರ ಮಾಡ್ತೀವಿ, ಜನರು ನೋಡಲೇಬೇಕು ಅನ್ನೋ ಫೀಲ್ನ ತಾಂಬರ್ತೀವಿ ನಾವು ಕೂಡ. ಹಂಗಂತ ಅಂದ್ಬಿಟ್ಟು ಅದೇ ಜೀವನ ಮಾಡ್ಕೊಂಡ್ರೆ ಹೆಂಗ್ರಪ್ಪ? ನಾನು ಗಿಲ್ಲಿ ಇಲ್ಲ ಅಂದ್ರೆ ಬಿಗ್ ಬಾಸ್ ನೋಡಲ್ಲ ಅಂತ ಕೆಲವ್ರು ಕೂತವ್ರಿ. ನೋಡ್ಬೇಡ್ರಿ, ನಾನು ಹೇಳೋದು. ಗಿಲ್ಲಿ ಇಲ್ಲ ಅಂದ್ರೆ ಬಿಗ್ ಬಾಸ್ ನೋಡಲ್ಲ ಗುರು ನಾನು. ಹೆಂಗೆ ಗುರು, ಹಿಂಗೆ ಗುರು, ಗಿಲ್ಲಿನ ಮೀರ್ಸೋಕೆ ಯಾವನ ಕೈಲೂ ಆಗಲ್ಲ. ಹಂಗೆ ಹಿಂಗೆ ಅದು ಇದು ಯಾರು ನೀವು ಮೀರ್ಸಕ್ಕೆ ಯಾರ ಕೈಲೂ ಆಗೋದು ಇಲ್ಲ. ಅವ್ರವ್ರ ಒಂದು ವ್ಯಕ್ತಿತ್ವ, ಅವ್ರವ್ರ ತಾಕತ್ತು ಅವ್ರವ್ರಿಗೇನೆ. ಗಿಲ್ಲಿ ತಾಕತ್ತು, ಗಿಲ್ಲಿ ಒಂದು ಕಾಮಿಡಿ ಮಾಡುವಂಥ ಒಂದು ಶೈಲಿ ಅಥವಾ ಅವನ ಒಂದು ಸ್ಪಾಟಿವ್ನೆಸ್ಸು ಅವನಿಗೆ. ನಿಮ್ದೇನೈತೆ ಅದನ್ನು ನೋಡ್ರಿ ಫಸ್ಟು. ಏನು ಜನನೋ ನಿಮ್ಗೇನು ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡ್ರೆ ಏನೂ ಮಾಡೋಕ್ಕಾಗಲ್ಲ, ಅದು ನಿಮ್ಮ ಇಷ್ಟ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿಗೆ ಬಿಟ್ಟಿದ್ದು. ನಮಸ್ಕಾರ.